ಏ ಲಕ್ಷ್ಮಮ್ಮ ಅಲ್ಲೊಂಚೂರು ಹೂವ ಎಲ್ಲ ಬಿಡಲಿ. ಹಾ, ಅಲ್ಲ ಅಲ್ಲ ಅಲ್ಲಿ ಇನ್ನೊಂದು ಚೂರೆಲ್ಲ ಹೂವ ಬಿಟ್ಬಿಟ್ಟು ಕೆಂಪು ಕಲರ್ ಹೂವ ನೀನೇ ಸುತ್ತಬಿಡು. ಅಪ್ಪ, ಈಗ ಹೊಸಿ ನನಗಂತೂ ಡೆಕೋರೇಷನ್ ಎಲ್ಲ ಸಾಕು ಅಂತ ಸಮಾಧಾನ ಆಯ್ತೈತೆ. ಏ ಕೃಷ್ಣಪ್ಪ, ಏ ಕೃಷ್ಣಪ್ಪ, ಅಲ್ಲಿ ಒಂಚೂರು ಮ್ಯಾಲ್ಗಡೆ ನೋಡಿ ಬೆಳ್ ಬೆಳ್ಳು ಕಾಣಿಸ್ತೈತಲ್ಲ, ಅದು ನಂಗೆ ಕೊಡುವಲ್ಲಿ. ಹ್ಞೂ ಹ್ಞೂ ಹ್ಞೂ, ಮಾಡು ಮಾಡು ಮಾಡು. ಅಮ್ಮರೇ ಸಾಕು ಅಂತ ಅನ್ನಿಸ್ತದೆ, ಇನ್ನೇ ಹೂವ ಸುತ್ತನ. ಅಲ್ಲ, ಯಾವ್ದನ ಮದುವೆಗೆ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಏನು ಫಂಕ್ಷನು, ಮಗನ ಫಂಕ್ಷನ್ನ ಏನು ಅಂತ ಕೇಳಿದ್ರೆ ಬಾಯೇ ಬಿಡ್ತಿಲ್ಲ ನೀವಂತೂ. ಹಾ, ನನ್ನ ಮಗನ್ನ ಫಂಕ್ಷನ್ಗಿನ್ನವೇ ಶಾನೇ ದೊಡ್ಡದು. ನೀನು ಸರ್ಸರ್ನ ಹೂವು ಎಲ್ಲ ಸುತ್ತಿ ಮಾಡ್ತಾ ಇರು. ಹಂಗೆ ನೀವು ಹೂವನ ಒಂಚೂರೆಲ್ಲ ಅಲ್ಲಿ ನೀರಾಗೆಲ್ಲನೂ ಡೆಕೋರೇಷನ್ ಮಾಡು. ಅಷ್ಟಾಗೆ ಬತ್ತೀನೋ ನಿಮಿಷ ನೋಡ್ಕೊಂಡು. ಲೆಕ್ಕಾಚಾರಿ, ಲೋ ಲೆಕ್ಕಾಚಾರಿ. ಅಯ್ಯೋ, ಇವನು ಎಲ್ಲೋದ್ನೋ. ಅಲ್ಲ ಕಣ್ಲ, ಸಾವುಕಾರ ಮನೆಗೆ ಏನು ಫಂಕ್ಷನ್ ಅಂತ ನಿನಗೆ ಗೊತ್ತಿಲ್ಲ. ಇದ್ದಕ್ಕಿಂತ ಏನೇನಿಯ ಬಂದ್ಬಿಟ್ಟು ಬಾಕ ಬಾಕ ಡೆಕೋರೇಷನ್ ಎಲ್ಲ ಮಾಡಬೇಕು, ಹೂವು ಎಲ್ಲ ಸುತ್ತಬೇಕು, ಅದು ಇದು ಅಂತ ಪಟ 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 ಕರ್ಕೊಂಬಿಟ್ಟು ಬಂದ್ಲಲ್ಲ ಇವಮ್ಮ. ಯಾಕೆ ಅಂತ ನಿನಗೆ ಗೊತ್ತಾಯ್ತಿಲ್ಲಪ್ಪ. ನನಗಂತೂ ಹಾಕೋ ಅರ್ಜೆಂಟಾಗಿ ಬರ್ಬೇಕಕ್ಕ ಅಂತ ಕರ್ಕೊಂಡು ಬಂದು, ಯಪ್ಪ ಹೂವಿನ ಮೆದೆನೇನಿಯ ತಗೊಬಂದು ನೋಡು, ಎಲ್ಲ ಡೆಕೋರೇಷನು ಎಲ್ಲ ಅಲಂಕಾರವೇ ಮಾಡ್ಬಿಟ್ಟು ಇನ್ನೂ ಮಾಡು ಇನ್ನೂ ಮಾಡು ಅಂತ ಹೇಳ್ತಾವ್ರೆ. ನೀನು ಯಾವಾಗೂ ಇಲ್ಲೇ ತಾನೇ ಕೆಲಸ ಮಾಡೋದು, ಏನಕ್ಕೆ ಅಂತ ಗೊತ್ತೇನು? ನಾನು ಒತ್ತರಿಂದ ಕೇಳ್ತಾನೆ ಇದ್ದೀನಿ, ಹೇಳ್ತಾನೆ ಇಲ್ಲ ಅಮ್ಮೋರು. ಏನೋ ವಿಶೇಷ ಇರಬೇಕು. ಮಗನ ಮದುವೆ ಅಂದರೆ ಮಗ ಇಲ್ಲಿಲ್ಲ. ಮಗ ಎಲ್ಲೊನ್ನೂ ಟ್ರಿಪ್ ಹೋಯ್ತೀನಿ ಅಂತ ಹೋದ್ನಂತೆ. ಅವನು ಎಲ್ಲ ಆಳ್ಬಿದ್ದೋದ್ನೋ, ಅವನು ಒಂಥರ ಪೋಲಿ ನನ್ನ ಮಗ ಇದ್ದಂಗೆ. ಅವನು ಎತ್ತೋದ್ನೋ, ಅವನಿಗೋಸ್ಕರ ಹಿಂಗೆ ಅಲಂಕಾರ ಮಾಡೋರು ಅಂದರೆ ನನಗಂತೂ ನಂಬಕ್ಕೆ ನೀನು ಆಯ್ತಿಲ್ಲ. ಏನೋ ದೊಡ್ಡ ಮನೆ ವಿಷಯ, ದುಡ್ಡಿರೋರು. ನಾವಾದರೆ ನಮ್ಮ ಹತ್ರ ಆದರೆ ದುಡ್ಡುಗಳಿರಲ್ಲ, ಎಲ್ಲದಕ್ಕೂ ಯೋಚನೆ ಮಾಡಬೇಕು. ಅವರೇನು ದುಡ್ಡಿರೋರು, ಹೆಂಗೆ ಬೇಕೋ ಅಲಂಕಾರಗಳು ಮಾಡ್ತಾರೆ. ಏನು ಫಂಕ್ಷನೋ ಏನೋ, ನಮಗಂತೂ ಹೇಳೋಳೆ ಅಡುಗೆನೇ ಮಾಡಬೇಡ, ಇಲ್ಲಿ ಅಡುಗೆ ಎಲ್ಲ ಮಾಡಿಸ್ತೀನಿ ಬಂದ್ಬಿಡು ಅಂತ ಹೇಳ್ಬಿಟ್ಟು, ಸ್ವೀಟು ಪಾಟು ಎಲ್ಲನೂ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಳೆ. ನಾನು ಆಯ್ತು ಬಿಡು, ನಂದೇನು ಕಳ್ಕೊಳ್ಳೋದು ಏನೈತಿ ಹೇಳಪ್ಪ. ನಾನು ಒಳೆ ಉರ್ಸೋದನ್ನ ತಪ್ತದೆ, ಅದಕ್ಕೆ ಆಯ್ತು ಸರಿ ಹೇಳು ಅಂತ ನಾನು ಅಂದ್ಬಿಟ್ಟಿದ್ದೀನಿ. ಇನ್ನು ಯಾಕೆ ಅಂತ. ಒಳ್ಳೆ ಕೆಲಸನೇ ನೀ ಬಿಡು. ಏನಂತೆ, ಮನೆ ಉಸಿ ಹಂಗೋ ಹಿಂಗೋ ಕ್ಲೀನ್ ಮಾಡ್ಕೊಂಡು ಆ ಅಡುಗೆಗೆ ಒಂಚೂರು ಹಚ್ಕೊಡೋದು ಮಾಡಿಕೊಟ್ರೆ 3 ಟೈಮ್ಗೂ ಇಲ್ಲೇ ಊಟ ಬೀಳ್ತದೆ. ಅಮೋರೆ, ಅಮೋರೆ, ಈ ಮನೆಗೆ ನಿಯತ್ತಿನ ಆಳು ಅಂದ್ರೆ ಲೆಕ್ಕಾಚಾರಿ ನೀನಿಯ. ಏನ್ ಲೆಕ್ಕಾಚಾರಿ, ಏನ್ ಈ ಮನೆಯ ವಿಶೇಷತೆ ಅಂತ ಹೇಳ್ಬಿಟ್ಟು ಏನ್ ಎಲ್ಲಿಂದ ಎಲ್ಲಿ ನೋಡಿದ್ರು ಹೂವಿನ ಅಲಂಕಾರಗಳೇ ನೀಯ ಮಾಡ್ಬಿಟ್ಟವ್ರಲ್ಲ ಸಾವ್ಕ ತಮ್ಮರು. ನನಗಂತೂ ಏನು ಎತ್ತ ಅಂತ ಅವ್ರವೇ ಆಯ್ತಿಲ್ಲ. ಏನೋ ಮಗಳಿಗಳಿದ್ರೆ ಏನೋ ಬಿಡವ ಹೊಸ್ಕೇನೋ ಗುಡ್ಲು ಅನ್ಕೋಬೋದಿತ್ತು, ಅದನ್ನೂ ಇಲ್ಲ, ಏನೂ ಇಲ್ಲ. ಏನ್ ಈ ಪಾರ್ಟಿ ಅಲಂಕಾರ, ಈ ಪಾರ್ಟಿ ಜೋರಾಗೆ ಪ್ರಿಪ್ರೇಷನ್ನು ಏನಕ್ಕೆ ಮಾಡ್ತಾವ್ರೆ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಏನಕ್ಕೆ ಲೆಕ್ಕಾಚಾರಿ? ಏನಕ್ಕೆ ಮಾಡ್ತಾವ್ರೆ ಅಂತಾನೆ ಗೊತ್ತಿಲ್ದಿಲ್ಲಂಗೆ ನಿನಗೆ ಈ ಸೊಂದು ಅಲಂಕಾರ ಎಲ್ಲ ಮಾಡ್ತಾ ಇದ್ದೀರಲ್ಲ. ಹೋಗ್ಬಿಟ್ಟು ನಾವು ಕೇಳೋಕಾಯ್ತದೆ. ಅಲ್ಗೂ 2 ಸಲ ಕೇಳ್ದೆ ಅಮ್ಮವ್ರನ್ನ, ನಮ್ಮೂರೇ ಫಂಕ್ಷನ್ನು ಅಂತ. ಅಮ್ಮವ್ರು ಏನು ಹೇಳಲೇ ಇಲ್ಲ, ಏನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದಂಗೆ ನನಗೆ ಇದ್ರು. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ, ಯಾಕೆ ಅಂತ ಹೇಳ್ಬಿಟ್ಟು. ಅಂತೂ ಭಾಳ ಜೋರಾಗಿ ನಡೀತೈತೆ ಅಲಂಕಾರ ಎಲ್ಲನೂ. ಹ್ಞೂ ಹ್ಞೂ, ವಿಷಯ ಏನು ಅಂತಂದರೆ, ಸಾವುಕಾರಂಗೆ ಇನ್ನೊಬ್ಳು ಮಗಳಿದ್ಲು. ಅವಳು ಹುಟ್ಟಿದಾಗೆ ನೀನಿಯ 1 ವರ್ಷ 1.5 ವರ್ಷದಾಗೆ ನೀನಿಯ ಅವ್ರಿಗೂ ಕಾಣೆ ಆಗ್ಬಿಟ್ಟವ್ರೆ ಅಂತ ಹೇಳಿದ್ರಲ್ಲ. ಸತ್ತೋಗಿರಲಿಲ್ಲ, ಮಗ ಕಾಣೆಯಾಗಿತ್ತು. ಆ ಮಗ ಇವಾಗ ಈ ಮನೆಗೆ ಬತ್ತೈತೆ. ಅದಕ್ಕೆ ನೀನಿಯ ಗ್ರ್ಯಾಂಡಾಗಿ ಕರ್ಕೋಬೇಕು ಮನೆ ಒಳಗಡಿಕೆ ಅಂತ ಹೇಳ್ಬಿಟ್ಟು ಈ ಪಾಟಿ ಎಲ್ಲ ಅಲಂಕಾರ ಮಾಡ್ತಾ ಇರೋದು ಮನೆಗೆ. ಗೊತ್ತೇನು, ಆ ಮಗ ಅನ್ನೋ ದೃಷ್ಟ ಮಾಡೈತೋ ಏನು ಕಚ್ಚೋ ಈ ಮನೆಗೆ ಬರೋಕ್ಕೆ. ಹೆಣ್ಮಗ ಬೇರೆ ಇತ್ತು ಅಲ್ವೇ? ಆ ಮಗನೇನು ಮತ್ತೆ ಸತ್ತೋಯ್ತು ಅಂತ ಹೇಳ್ತಾ ಇದ್ರು ಅವಾಗ. ಎಲ್ಲೂ ಸತ್ತೋಗಿರ್ಲಿಲ್ಲ, ಎಂಥದ್ದು ಇಲ್ಲ. ಈ ಮನೆವು ಕೆಲವು ಸೀಕ್ರೆಟ್ ಇರ್ತವೆ, ಅದು ಎಲ್ರಿಗೂ ಹೇಳೋಕ್ಕಾಗಲ್ಲ. ಮನೆ ಆಳುಗಳಿಗೆ ಮಾತ್ರ ನಿನಗೆ ಶಾನೆ ಗೊತ್ತಾಗೋದು, ಗೊತ್ತಾಯ್ತಾ? ನೀನ್ ಬಿಡಪ್ಪ ಲೆಕ್ಕಾಚಾರಿ, ನೀನು ಗೊತ್ತಾದಷ್ಟು ನಮ್ಗೇನಾರ ಗೊತ್ತಾಯ್ತದ ಹೇಳು. ಆದ್ರೂನುವೆ ಆ ಮೊಗಿಗೋಸ್ಕರ ಈ ಪಾಟಿ ಅಲಂಕಾರ ಗಿಲಂಕಾರ ಮಾಡ್ತಾವ್ರೆ ಅಂತ ಹೇಳಿದ್ರೆ ಆ ಮೊಗಿ ನೀನು ಎಷ್ಟು ಇಷ್ಟಪಡ್ತಾ ಇರಬೇಡ ಅಲ್ವೇ? ನನಗಂತೂ ಆಶ್ಚರ್ಯ ನೀನು ಆಯ್ತೈತೆ. ಲೆಕ್ಕ ಹಾಕು, ಆ ಪಾಟಿ ಅಲಂಕಾರ ಎಲ್ಲ ಮಾಡ್ಬಿಟ್ಟವ್ರೆ ಅಂತ. ಸರಿ ಸರಿ, ಊಟಕ್ಕೆಲ್ಲ ಏನು ಮಾಡಿಸ್ತಾವ್ರೆ? ಅಯ್ಯೋ, ಒಬ್ಬಿಟ್ಟು ಆಮೇಕಿಂದ ಅದೇ ಕೋಳಿ ಗಿಳಿ ತಿನ್ನೋರು ಕೋಳಿ ಗಿಳಿ ಅವೆಲ್ಲ ಮಾಡಿಸ್ತಾವ್ರೆ. ಒಬ್ಬಟ್ಟು ತಿನ್ನೋರಿಗೆ ಒಬ್ಬಟ್ಟು, ಪೊಲ್ಯುಗಳು, ಅಯ್ಯೋ ಬೋಂಡ ಹಪ್ಳ, ಅಯ್ಯೋ ಎಲ್ಲ ಮಾಡಿಸ್ತಾವ್ರೆ ಅಮ್ಮರೆ. ಅಯ್ಯೋ ಬಂದು ಬರೀ ಅರ್ಧ ಗಂಟೆಗೆ ಚಾಕ 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 ಅಂತ ಎಲ್ಲರೂ ಕರೆಸ್ಬಿಟ್ಟು ಅದು ಮಾಡ್ರಿ ಇದು ಮಾಡ್ರಿ ಇದು ಮಾಡ್ರಿ ಅದು ಮಾಡ್ರಿ ಅಂತ ಮಾಡಿಸ್ತಾವ್ರು. ಸುಮ್ಕೇನಿಯ ಇಲ್ಲೊಂದೆಲ್ಲ ಈಚೆ ಕಡೆ ಬೀದಿನಾಗೆಲ್ಲನೂ ಅಯ್ಯೋ ಅಲಂಕಾರವೋ ಅಲಂಕಾರ. ಏನೋ ಬಿಡಿ, ಎತ್ತು ಮಕ್ಕಳು ಎಲ್ರಿಗೂ ಪಿರುತಿ ಇದ್ದೇ ಇರ್ತದಲ್ವಾ. ಲೆಕ್ಕಾಚಾರಿ, ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಾ ಇದೆಯಾ ನೀನು? ಹೋಗಿ ಅಲ್ಲಿ ಈಚೆ ಕಡೆ ಅಡುಗೆ ಮಂತಾಗೆ ಏನು ಕೆಲಸ ಆಯ್ತದ ನೋಡ್ಕೊ ಹೋಗು. ನೀನು ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಳ್ಳೋದಲ್ದೆ ಕೆಲಸ ಮಾಡೋರ್ನು ಮಾತಾಡ್ಸ್ಕೊಂಡೇನೆ ನಿಂತ್ಕೊಬಿಟ್ಟಿದ್ಯಾ ನೀನಂತೂ. ಮೊರೆ ತಪ್ಪಾಯ್ತು. ಅದು ಇವರು ಕೇಳ್ತಾ ಇದ್ರು, ಏನು ಗೊತ್ತೇ ಇಲ್ಲ ಪಾಪ, ಏನಕ್ಕೆ ಡೆಕೋರೇಷನ್ ಮಾಡ್ತಾ ಇದೀವಿ, ಏನಕ್ಕೆ ಅಲಂಕಾರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಕೇಳ್ತಾ ಇದ್ರು ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹಿಂಗೆ ಮಗಳು ಬತ್ತಾಳೆ ಅಂತ ಅಮ್ಮರು ಭಾಳ ಖುಷಿಯಾಗಿ ಇದನ್ನೆಲ್ಲ ಮಾಡಿಸ್ತಾವ್ರಿ ಅಂತ. ಅವರು ಅದಕ್ಕೆ ಶಾನೆ ಖುಷಿಪಟ್ರು. ಅಮ್ಮರೇ, ನೀವು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮ ಮಗಳ ಮೇಲೆ ಪಿರುತಿ ಏನು ಅಂತ ಹೇಳ್ಬಿಟ್ಟು ಇದ್ರಾಗೆ ಗೊತ್ತಾಯ್ತೈತೆ.
ನನ್ನ ಮಗಳು ಬಂದು ನೋಡಿದ ತಕ್ಷಣನೇ ಕಳೆದೋಗ್ಬಿಡ್ಬೇಕು ಲೆಕ್ಕಾಚಾರಿ, ಕಳೆದೋಗ್ಬಿಡ್ಬೇಕು. ಏನು ಯಪ್ಪ ಹಿಂಗೆಲ್ಲ ಮಾಡೋರಲ್ಲ ಅಂತ ಹೇಳ್ಬಿಟ್ಟು ಹಂಗೇನಿ ಆಶ್ಚರ್ಯ ಪಟ್ಬಿಡ್ಬೇಕು. ಅದಕ್ಕೋಸ್ಕರನೇ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಅಪ್ಪ ನೋಡು, ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಒಂದು ಕಿತ ಕೇಳ್ಕೊಂಬಿಟ್ಟು ಬರಬೇಕಿತ್ತು, ಯಾವಾಗ ಬರ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನೇನು ಬರೋ ಟೈಮ್ ಆಯ್ತಲ್ಲ, ಬರಬೇಕಿತ್ತಲ್ಲ, ಇನ್ನೂ ಯಾಕೆ ಬರಲಿಲ್ಲ? ನನ್ನ ಮಗಳಿಗೆ ಹೊಸ ಬಟ್ಟೆ ಎಲ್ಲನೂ ತಗೊಂಡೋಗಿ ಕೊಟ್ಬಿಡು. ಆ ಥರದ ಬಟ್ಟೆನೇ ಹಾಕೊಂಬಿಟ್ಟು ಬರಲಿ. ಸರಿ ಅಮ್ಮರೇ, ಆಯ್ತು. ಅಕೋ ಮಾಡಿ ಮಾಡಿ ಕೆಲ್ಸವಾ. ಅಲ್ಲ, ನಿಮ್ಮ ಮಗಳು ಯಾರು ನಮಗೆ ಗೊತ್ತಿಲ್ವೋ? ಎಲ್ಲಿಂದ ಬರ್ತಾ ಇರೋದು? ಓ, ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? ಪದ್ದು ಮಗಳವಳಲ್ಲ ನಿಧಿ, ಅವಳೇ ನಿನಗೆ ನನ್ನ ಮಗಳು. ಏನು ಆ ನಿಧಿ ನಿಮ್ಮ ಮಗಳ? ಹಾ ನನ್ನ ಮಗಳೇನಿಯ, ನನ್ನ ಮುದ್ದಿನ ಮಗಳು ನಿಧಿ. ಸರಿ ಸರಿ, ಈಗೆಲ್ಲ ಮಾತಾಡಕ್ ಟೈಮ್ ಇಲ್ಲ. ಆಮೇಕಿಂದ ಎಲ್ಲ ನನ್ನ ಮಗಳು ಬಂದ ಮೇಲೆ ಕುಂತ್ಕೊಂಡು ಇನ್ನು ಮಾತಾಡಕ್ಕಂತೂ ಶಾನೆ ಐತೆ. ಅಯ್ಯೋ, ಇನ್ನು ನನ್ನ ಗಂಡ ಎಲ್ಲೋ ಅದನ್ನ ಇನ್ನೂ ಬಂದೇ ಇಲ್ಲ ನೋಡಿ. 2 ಗಂಟೆಗೆ ಇಷ್ಟೆಲ್ಲ ಮಾಡ್ತಿದ್ದೀನಿ ನಾನಂತೂ. ಹಬ್ಬ ದೇವ್ರೆ. ಸರಿ ಸರಿ, ನೀವು ಹೋಗಿ ಇನ್ನು ಉಳಿದಿರೋ ಕೆಲಸ ಎಲ್ಲ ನೋಡ್ಕೊಳ್ಳಿ. ಈಚೆ ಕಡೆ ಒಂಚೂರು ರಂಗೋಲಿ ಎಲ್ಲ ಇಕ್ಬಿಟ್ಟು ಒಂಚೂರು ಇದು ಮಾಡ್ಬಿಡಿ. ಇದೇನಿದು ಪೊದ್ದಿ ಮಗಳು ನಿಧಿ ಈ ಸಾವುಕಾರನ ಮಗಳ? ಅದೇ ನೀ ನಂಗೂ ಗೊತ್ತಿಲ್ಲ, ಆಶ್ಚರ್ಯ ಆಯ್ತೈತೆ. ಅಲ್ಲ, ಅದು ಹೆಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ನನಗಂತೂ ನಂಬಕ್ಕೆ ನೀ ಆಯ್ತಿಲ್ವಲ್ಲ. ರಾಮ ಶಿವ, ಆ ಪೊದ್ದಿ ಕೊಳಿಸ್ಕೊಡ್ತಾಳೆ ಅಂತ ಅನ್ನಿಸ್ತಾಯ್ತು ನನಗೆ. ಪಾಪ ನಿಧಿ ಎಷ್ಟು ಒಳ್ಳೆ ಹುಡುಗಿ, ಇವ್ರ ಮನೆಗೆ ಬಂದು ಸಾವುಕಾರಂತಾಗೆ ಇನ್ನೂ ಏನೇನು ಕೇಳಬೇಕೋ ಏನೋ. ಬಿಡೋಣ, ನಮಗೆಲ್ಲ ಯಾಕೆ ಅಲ್ವೇ? ಕಂಡೋರ್ ಮನೆ ವಿಷಯಗಳು ನಮ್ಗೆ ಯಾಕೆ? ಅದು ಬೇರೆ ಸಾವುಕಾರ ಮನೆ ವಿಷಯಗಳು. ಯಪ್ಪ ಹೆಂಗೆಂಗೋ ನಡೀತಿರ್ತವೆ. ಅಲ್ಲ, ನಂಗೆ ಅಯ್ಯೋ ಅನ್ನಿಸ್ತದೆ, ಆ ಹುಡುಗಿ ಇಲ್ಲಿಗೆ ಬಂದ್ಬಿಟ್ಟಿಲ್ಲಿ ಹೆಂಗೆ ಎಣಗ್ತಾಳೆ ಅಂತ. ಅಯ್ಯೋ, ನನಗಂಗೆ ಅನ್ನಿಸ್ತೈತೆ. ಪಾಪ ಹುಡುಗಿ, ಆ ಹುಡುಗಿ ಅಂತೂ ಬಿಡು ಬೋಲು ಪಾಪ ಹುಡುಗಿ ಯಾರ ಮೇಲೂ ಜೋರು ಮಾಡೋಳಲ್ಲ ಏನಲ್ಲ. ಆದರೆ ಒಂದು ಕಿತ ಸಾವುಕಾರಂಗೆ ಸರಿಯಾಗಿ ಗಾಳಿ ಬಿಡ್ಸಿದ್ಲಂತೆ ನೋಡಕ್ಕೂ. ಹ್ಞೂ ನನಗೂ ನನಗೆ ಗೊತ್ತಾಯ್ತು. ಬಾಯಿಚೆ ಕಡೆಗೆ ಹೋಗೋಣ. ಅಲ್ಲಿ ಬೇರೆ ಕೆಲಸ ಮಾಡ್ಕೊಂಡು ಮಾತಾಡೋಣ. ಏನಣ್ಣ ಇವತ್ತು ಜಾಮ್ ಜೂಮ್ ಚಪ್ರ ಗಿಪ್ರ ಎಲ್ಲ ಹಾಕಿ ಜೋರಾಗಿ ಮಾಡ್ತಿದ್ದೀರಾ? ಸಾವುಕಾರನ ಮಗ ಏನಾರ ಮದುವೆ ಮಾಡ್ಕೊಂಡು ಬತ್ತಾವನೋ ಏನೋ? ಅಯ್ಯೋ, ಅಂಥದ್ದೇನೂ ಇಲ್ಲ. ಅದು ಇವರು ನಮ್ಮ ಸಾವುಕತಮ್ಮ ಇಲ್ವಾ, ಅವ್ರ ಮಗಳು ಬತ್ತಾವಳಂತೆ. ಅದಕ್ಕೆ ಎಲ್ಲ ಜಾಮ್ ಜೂಮ್ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇರೋದು. ಓ, ಸತ್ತೋಗಳು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಇದೇನಣ್ಣ ವಿಷಯ? ಅಲ್ಲ ಕಣಣ್ಣ, ಏನು ಈ ಪಾಟಿ ಅಲಂಕಾರ ಮನೆತಾಗೆಲ್ಲನೂ ತುಂಬಿಸ್ಬಿಟ್ಟವ್ರಲ್ಲ. ಮತ್ತೆ ಸುಮ್ಕೆನಾ? ಯಾರು ಅನ್ಕೊಂಡಿದ್ಯಾ? ನಮಗೂ ಹೆಸರು ಕೇಳ್ಬಿಟ್ಟು ಆಶ್ಚರ್ಯ ನೀನು ಆಗೋಗ್ಬಿಡ್ತು ನನಗಂತೂ. ಅಯ್ಯೋ, ಸಾವುಕಾರನ ಮಗಳು ಬೇರೆ ಯಾರು ಅಲ್ಲ, ಪೊದ್ದಿ ಮಗಳಿಲ್ವೇ ನಿಧಿ, ಅವಳೇನಂತೆ ಸಾವುಕಾರನ ಮಗಳು. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ಕಣ್ ಸರೋಜಕ್ಕ ನನಗಂತೂ. ಏನು ನಿಧಿ ಸಾವುಕಾರನ ಮಗಳಂತ? ಹೂ ಕಣ್ಲೆ ಸರೋಜಿ, ನನಗೂ ಕೇಳಿ ಹಿಂಗೆ ಆಶ್ಚರ್ಯ ಆಗೋಗ್ಬಿಡ್ತು ನನಗೂ. ಏನಪ್ಪ ಅಂತ ಹೇಳ್ಬಿಟ್ಟು. ಅಯ್ಯೋ ಬುದ್ಧಿ ನನಗೇನು ಹೇಳಿಲ್ವೇ? ಈ ವರ್ಷ ಜೊತೆಗಿದ್ದೀನಿ, ಒಂದು ಮಾತು ನನಗೇನು ಹೇಳಿಲ್ವಲ್ಲ ಅಂತ ಅನ್ನಿಸ್ತಾಯ್ತು ನನಗಂತೂ. ಪಾಪ ಏನು ವಿಚಾರಣೆ ಗೊತ್ತಾಗ್ಲಿಲ್ವಲ್ಲ. ಮೊದ್ಲು ಅವಳು ನೋಗಿ ಕೇಳಿ ಮಾಡಿದ್ರೆ ಎಲ್ಲ ಗೊತ್ತಾಯ್ತದೆ ಅಂತ ಅನ್ನಿಸ್ತದೆ ನೋಡು. ಈ ಟೈಮಾಗ ನೀನು ಕೇಳೋದು, ನೀನೇನೋ ಮಾತಾಡೋದು ಅದೆಲ್ಲ ಯಾಕಂಡ್ಲೆ? ಸುಮ್ಕಿರು. ದೊಡ್ಡ ವಿಚಾರ ನಮ್ಗೆ ಯಾಕೆ ಹೇಳು? ಅವ್ರು ಹೆಂಗಾನ ಮಾಡ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ, ನಮಗೇನು ಬೇಡ. ನೋಡು, ಕೆಲಸ ಕರೆದವ್ರೆ, ಹಿಂಗೆ ರಂಗೋಲಿ ಹಾಕಕ್ಕ ಅಂತ ಹೇಳಿದ್ಲು ನೋಡು. ಮ್ಯಾಲಿನ ಕೆಳಿಕಾನ ರಂಗೋಲಿ ಹಾಕೊಂಡು ಹೋಯ್ತಾ ಇದ್ದೀನಿ. ಇವಣ್ಣ ನೋಡು ಹೂವು ಕೊಟ್ಟದು ಅವೆಲ್ಲನೂ ಮಾಡ್ತಾ ಇದ್ದೆ. ನಮ್ದು ಏನು ಕೆಲಸ ಇದೆ ಕಾರ್ಯ ಆಯ್ತು ಮುಗಿಸ್ಕೋಬೇಕು, ಹೋಯ್ತಿರ್ಬೇಕು. ಉಣ್ಣಕ್ಕಾಗ್ತಾರಂತೆ ಇವತ್ತು. ಇಲ್ಲೇ ನೀನು ಅಡುಗೆ ಬಟ್ಟನೆಲ್ಲ ಕರೆಸಿ ಅಡುಗೆ ಎಲ್ಲ ಮಾಡಿಸ್ತಾವ್ರೆ. ಅದಕ್ಕೆ ನೀನು ಬಂದ್ಬಿಡತ್ತಾಗೆ. ನಿನಗೆ ತಿನ್ನೋ ಚಿಂತೆ ಅಲ್ಲಿ ನನಗೆ. ಅಯ್ಯೋ ಶಿವನೇ, ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ನನಗೆ ತಲೆ ಕೆಟ್ಟೋಗೈತೆ. ಪಾಪ ಪೊದ್ದಿ ಏನು ಮಾಡ್ಕೊತಾವಳು ಏನು ಪಾಪ. ಅಯ್ಯೋ ಬಿಡ್ಸೋರಜಕ್ಕ, ಏನು ಯೋಚನೆ ಮಾಡ್ತೀಯಾ? ಅವ್ರ ಹತ್ರನೂ ಎಲ್ಲ ಮಾತುಕತೆ ಮುಗ್ದಿರ್ತದೆ ಹೇಳಿ. ಎಲ್ಲ ಒಪ್ಕೊಂಡು ಮಾಡಿರೋದಕ್ಕೇನೆ ಇವರು ಈ ಪಾಟಿ ಅಲಂಕಾರ ಮಾಡ್ತಿರೋದು. ಪೊದ್ದಿ ಯಾಕೆ ನಮ್ಗೊಂದು ದಿನನೂ ವಿಚಾರ ಹೇಳಿಲ್ವಲ್ಲ ಪೊದ್ದಿ? ಒಂದು ಕಿತ ಕೇಳಿದ್ರೆ ಎಲ್ಲನೂ ಗೊತ್ತಾಯ್ತದೆ ಅಂತ ಅನ್ನಿಸ್ತದೆ. ಇರು, ಒಂದು ಕಿತ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಏನೇನು ನಡೀತಾ ಇತ್ತೋ ಎಲ್ಲ ವಿಚಾರನೂ ಹೇಳ್ತಾಳೆ. ಅಲ್ಲ, ಈ ಪಾಟಿ ಮಾಡಿದ್ರು ನನಗೇನು ಗೊತ್ತಾಗಿಲ್ವಲ್ಲ ವಿಚಾರ. ಹೋಗೋದೆ ಮೇಲು. ಅಮ್ಮೋರೇ ಎಲ್ಲ ಅಮ್ಮೋರ್ ಕಾಣ್ತಾ ಇಲ್ಲ? ಅಮ್ಮವ್ರು ಫುಲ್ ಖುಷಿಯಾಗಿ ಒಳಗಡೆ ಅಂತೂ ಓಡಾಡ್ತಾರೆ. ಒಳಗಡೆಯಿಂದ ಈಚೆ ಕಡೆಯಿಂದ ಒಳಗಡೆಗೆ. ನೀನು ಯಾಕೆ ಇಷ್ಟೊಂದು ಗಾಬರಿಯಾಗಿ ಬಂದಿದ್ಯಾ? ಹುಡುಗಿ ನಿಧಿ ಬರೋಕ್ಕಿಲ್ಲ ಅಂತ ಭಾಳ ಆಟ ಮಾಡ್ತಾ ಇತ್ತಂತೆ. ಅದಕ್ಕೆ ಪೊದ್ದಿ ಅವ್ರನ್ನೇ ಕರ್ಕೊಬರೋಕೆ ಹೇಳು, ನಾನೇನು ಮಾಡೋಕ್ಕಾಗಕ್ಕಿಲ್ಲ, ನಾನು ಏನು ಮಾಡಲಿ, ಅವಳು ಬರೋಕ್ಕಿಲ್ಲ ಅಂತ ಆಟ ಮಾಡ್ತಾವಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿದ್ಲು. ಅದಕ್ಕೆ ನಾನು ಅದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಸರ್ನ ಬಂದೆ. ಹೌದೇ? ಈಗ ಮತ್ತೆ ಬರಲಿಲ್ಲ ಅಂತಂದ್ರೆ ಮಾಡಿರೋ ಇದೆಲ್ಲನೂ ವೇಸ್ಟ್ ಆಗಕ್ಕಿಲ್ವೇ? ಇಲ್ಲ, ಅಮ್ಮರು ಹೋಗ್ಬಿಟ್ಟು ಒಪ್ಸಿ ಮಾಡಿ ಏನಾರ ಹೇಳಿ ಕರ್ಕೊಂಬಿಟ್ಟು ಬರ್ತಾರೆ. ಅದ್ರಾಗೆ ಏನು ತೊಂದರೆ ಇಲ್ಲ ಬಿಡು. ಇನ್ನು ಸಾವುಕಾರಿಗೆ ಏನು ವಿಷಯ ಗೊತ್ತಿಲ್ಲ. ಸಾವುಕಾರು ಎಲ್ಲೋ ಇಲ್ಲೇ ಸಿಟಿಗೆ ಹೋಗಿದ್ರು, ಅವರು ಗೊತ್ತಾವ್ರೆ. ಅವ್ರು ಬಂದು ಇನ್ನೂ ಏನು ಕೆಂಡಮಂಡಲ ಆಯ್ತಾರೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಅಮ್ಮವ್ರಿಗೆ ಮೊದಲೇ ನೀವು ಹೇಳೋಣ ಅಂತ ಬಂದೆ. ನೀವು ಪಟ ಕೆಲಸ ಮುಗಿಸ್ಬಿಟ್ಟು ನೋಡಿರಿ, ಆ ಕಡೆ ಈ ಕಡೆಗೆ ಹೋಗ್ಬಿಡ್ರಿ. ನೀವು ಸುಮ್ಮನೆ ಸಾವುಕಾರ ಅಂತ ತಗ್ಲಾಕೊಂಡು ಯಾಕೆ ಸುಮ್ಕೆ ನೀನಿಯ? ಸರಿ ಕಣಣ್ಣ, ಆಯಿತು.